ದಕ್ಷಿಣ ಕೊರಿಯಾದಲ್ಲಿ ಒಂದು ಭೀಕರ ವಿಮಾನ ದುರಂತ ಸಂಭವಿಸಿದೆ. ರನ್ವೇನಲ್ಲೇ ಏಕಾಏಕಿ ವಿಮಾನ ಸ್ಫೋಟಗೊಂಡಿದೆ. ಈ ಪ್ರಕರಣದಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ದಕ್ಷಿಣ ಕೊರಿಯಾದಲ್ಲಿ 170 ಪ್ರಯಾಣಿಕರಿದ್ದ ವಿಮಾನ ಪತನವಾಗಿದೆ. ಪತನ ಅಲ್ಲ, ಅದು ಬ್ಲಾಸ್ಟೇ ಆಗಿರೋದು. ವಿಮಾನ ಪತನದಲ್ಲಿ 47 ಪ್ರಯಾಣಿಕರು ದಾರುಣ ಸಾವನ್ನಪ್ಪಿದ್ದಾರೆ. ಲ್ಯಾಂಡಿಂಗ್ ವೇಳೆ ಜೇಜು ಏರ್ ವಿಮಾನದಲ್ಲಿ ಕಾಣಿಸಿಕೊಂಡಂತಹ ಸ್ಫೋಟ ಅದು. ಮುವಾನ್ನಲ್ಲಿರುವಂತಹ ವಿಮಾನ ನಿಲ್ದಾಣ ಭಾರೀ ದುರಂತ ಸಂಭವಿಸಿದೆ. ರಕ್ಷಣಾ ಮತ್ತು ಅಗ್ನಿಶಾಮಕ ದಳ ತಂಡದ ಕಾರ್ಯಾಚರಣೆ ಸಾಕಷ್ಟು ಶೀಘ್ರವಾಗಿ ನಡೀತಾ ಇದೆ. ಥೈಲ್ಯಾಂಡ್ನಿಂದ ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಾಗಿರೋ ಅಪಘಾತ ಇದು. 170 ಪ್ರಯಾಣಿಕರಿದ್ದಂತಹ ವಿಮಾನ ದುರಂತವಾಗಿದೆ. ಅದು ಲ್ಯಾಂಡ್ ಆಗಿದೆ, ಆಲ್ರೆಡಿ ಭೂಮಿ ಮೇಲೆ ಬಂದಿದೆ. ಬಟ್ ಅದು ಇನ್ನೇನು ಸ್ಟಾಪ್ ಆಗುವಂತಹ ಸಂದರ್ಭದಲ್ಲಿ ಸ್ಫೋಟ ಆಗಿರ್ತಕ್ಕಂಥದ್ದು. ಮುಂಭಾಗದ ಚಕ್ರ ಓಪನ್ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಯಾಕೆ ಈ ದುರಂತ ಸಂಭವಿಸ್ತು ಅಂದರೆ, ನಿಮಗೆ ಲ್ಯಾಂಡಿಂಗ್ ಆಗಬೇಕಾದ್ರೆ ಸುಮಾರು ದೂರ ಇರಬೇಕಾದ್ರೆ ವೀಲ್ಸ್ ಎಲ್ಲ ಓಪನ್ ಮಾಡ್ಕೋತಾರೆ. ಬಟ್ ಇದರಲ್ಲಿ, ಈ ವಿಮಾನದಲ್ಲಿ ಮುಂಭಾಗದ ಚಕ್ರ ಓಪನ್ ಆಗಿಲ್ಲ. ಅದು ಓಪನ್ ಆಗಿದ್ದರೆ ಸ್ಮೂತ್ ಲ್ಯಾಂಡಿಂಗ್ ಆಗ್ತಾ ಇತ್ತು. ಹಾಗಾಗಿ ಫ್ರಂಟ್ ಭಾಗ ಎಲ್ಲವೂ ಕೂಡ ನೆಲಕ್ಕೆ ಉಜ್ಜಿದೆ. ಆ ಫ್ರಂಟ್ ಭಾಗ ನೆಲಕ್ಕೆ ಉಜ್ಜಿದಾಗ ಆ ಘರ್ಷಣೆಗೆ ಸ್ಫೋಟ ಸಂಭವಿಸಿದೆ. ನನ್ನ ಪ್ರಕಾರ ಈ ದೃಶ್ಯವನ್ನು ನೋಡಿದ್ರೆ ಯಾರೂ ಬದುಕುಳಿದಿರೋ ಅವಕಾಶನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಸದ್ಯಕ್ಕೆ ಬಂದಿರೋ ಪ್ರಕಾರ 47 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ. ದಕ್ಷಿಣ ಕೊರಿಯಾ ಥೈಲ್ಯಾಂಡ್ನಿಂದ ಈ ವಿಮಾನ ಬರ್ತಾ ಇತ್ತು. ಇನ್ನೇನು ಲ್ಯಾಂಡ್ ಆಗಬೇಕು ಮುವಾನ್ ಏರ್ಪೋರ್ಟ್ನಲ್ಲಿ. ಆ ಮುವಾನ್ ಏರ್ಪೋರ್ಟ್ನಲ್ಲೇ ಸಂಭವಿಸಿರುವಂತಹ ಭೀಕರ ದುರಂತ. ಇನ್ನು ಮೃತಪಟ್ಟವರು ಯಾರು, ಏನು, ಯಾವ ದೇಶದವರು, ಇವೆಲ್ಲ ಮಾಹಿತಿಯನ್ನು ಇನ್ನು ಮುಂದಕ್ಕಷ್ಟೇ ಕಲೆ ಹಾಕಬೇಕಾಗಿದೆ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಕೆಲವರೆಲ್ಲ ಬದುಕಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ನೋಡೋಣ, ಸಾವಿನ ಸಂಖ್ಯೆ ಅಂತೂ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. 23 ಅಂತ ಬಂತು ಆರಂಭದಲ್ಲಿ. ಅದಾದ ನಂತರ ಇವಾಗ ಅದು 47ಕ್ಕೆ ಏರಿಕೆ ಆಗಿದೆ. ಇನ್ನಷ್ಟು ಸಾವು ನೋವುಗಳಾಗ್ಬೋದು. ಸಾಮಾನ್ಯವಾಗಿ ಈ ಥರ ವಿಮಾನದ ಅವಘಡಗಳಲ್ಲಿ ಬದುಕುಳಿಯೋ ಚಾನ್ಸಸ್ಗಳೇ ತುಂಬ ಕಡಿಮೆ. ಯಾಕಂದರೆ ಯಾರು ಹೊರಗೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿರುತ್ತೆ. 62 ಈಗ ಬರ್ತಾ ಇರೋ ಮಾಹಿತಿ. ನಾನು ಹೇಳಿದ್ನಲ್ಲ, ಆ ದುರಂತವನ್ನು ನೋಡಿದ್ರೆ ಯಾರೂ ಬದುಕುಳಿದಿರೋ ಸಾಧ್ಯತೆ ಇಲ್ಲ. ಹಾಗಿದೆ. ಈಗೇನೋ 62ಕ್ಕೆ ಏರಿಕೆ ಆಗಿದೆ ಮೃತಪಟ್ಟವರ ಸಂಖ್ಯೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮುವಾನ್ ಏರ್ಪೋರ್ಟ್ನಲ್ಲಿ ದಕ್ಷಿಣ ಕೊರಿಯಾ, ಥೈಲ್ಯಾಂಡ್ನಿಂದ ಬಂದಂತಹ ವಿಮಾನ ಈ ರೀತಿ ಮುಂಭಾಗದ ಚಕ್ರ ಓಪನ್ ಆಗದೇ ಅದು ಭೂಮಿಗೆ ಅಪ್ಪಳಿಸಿ ಅದು ಉಜ್ಕೊಂಡು ಹೋಗಿ ಆ ಘರ್ಷಣೆಯಿಂದ ಒಳಗಡೆ ನಿಮಗೆ ಸೆಂಟ್ರಲ್ ಏರ್ ಬಯಾನ್ಸಿ ಅಂತ ಇರುತ್ತೆ. ಅಂದರೆ ಹೊರಗಡೆಯಿಂದ ಒಳಗೆ ಗಾಳಿ ಬರಲ್ಲ, ಒಳಗಡೆಯಿಂದ ಹೊರಗೆ ಗಾಳಿ ಹೋಗಲ್ಲ. ಆ ರೀತಿ ಸಿಸ್ಟಮ್ಸ್ ಯಾವಾಗಲೂ ಕೂಡ ಡೊಮೆಸ್ಟಿಕ್ ಫ್ಲೈಟ್ಗಳಲ್ಲಿ ಆ ರೀತಿ ಇದ್ದಾಗ ನಿಮಗೆ ಒಳಗಡೆ ಏರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕ್ರ್ಯಾಕ್ ಆದರೂ ಕೂಡ ಬ್ಲಾಸ್ಟ್ ಆಗುತ್ತೆ. ಇಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು ದೊಡ್ಡ ದುರಂತ ನಿಜಕ್ಕೂ ಕೂಡ. ಮುವಾನ್ನಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು. ಆ ಏರ್ಪೋರ್ಟ್ನಲ್ಲಿ ಸಂಭವಿಸಿದಂತಹ ದುರಂತ. ರಕ್ಷಣಾ ಮತ್ತು ಅಗ್ನಿಶಾಮಕ ದಳ ತಂಡದ ಕಾರ್ಯಾಚರಣೆ ಕೂಡ ಈಗ ಜೋರಾಗಿ ನಡೀತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕೊರಿಯಾದಲ್ಲಿ ವಿಮಾನ ಪತನವಾಗಿ 62 ಪ್ರಯಾಣಿಕರು ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. 170 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆದಂತಹ ಪರಿಣಾಮ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ.